ಬಜ್ಜೆಗಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ. ಇನ್ನು ಬಜ್ಜೆಗಳಿಗೆ 3 ಕಿಲೋಮೀಟ್ರ್ ಇತ್ತು. ಏನು ಮಾಡೋಕ್ಕಾಗಲ್ಲ, ಸೇತುವೆ ಇದಾಗೋಗಿದೆ. ಇಲ್ಲಿಂದ ಇನ್ನೂ ಮೇ ಬಿ 30 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು. 3 ಕಿಲೋಮೀಟ್ರ್ ಹೋಗ್ತೀರಾ, 30 ಕಿಲೋಮೀಟ್ರ್. ಬಜ್ಜೆಪಾಡಿಗೆ 3 ಕಿಲೋಮೀಟ್ರ್ ಇತ್ತು. ಸೇತುವೆ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ 30 ಕಿಲೋಮೀಟ್ರ್ ಹೊತ್ಕೊಂಡೆ. ಅಷ್ಟಲ್ವಂತೆ ಬರೀ 15 ಕಿಲೋಮೀಟ್ರ್ ಜಾಸ್ತಿ ಆಗ್ತಾಯಿದೆ. ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಲ್ಲ, ಈಗ ನಮ್ಮ ಸಬ್ಸ್ಕ್ರೈಬರ್ಗೆ ಹೋಗ್ತೀನಿ ಅಂತ, ಅಲ್ಲಿ ಹೋಗಲೇಬೇಕು. ಅದಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಜಾಸ್ತಿ ಆಗಿ. ಬಜ್ಜೆಪಾಡಿ ಸರ್ಕಲ್ಲು. ಸೊ ನಾನು ಕರ್ಕೊಂಡ್ಬಂದಿದ್ದು ಏನಕ್ಕೆ ಅಂದರೆ, ಇದು ಊಟ ಜನಲಕ್ಷ್ಮಿ ಅಂತ. ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನ್ ವೆಜ್ಜು. ಅದನ್ನು ನಮ್ಮ KFC ಯೂಟ್ಯೂಬ್ ಚಾನಲಿಂದ ನೋಡಿದ್ದು. ಅದನ್ನು ಟೇಸ್ಟ್ ಮಾಡಬೇಕು ಅಂತ ಕರ್ಕೊಂಡ್ಬಂದಿದ್ದು. ಸುಕ್ಕ ಟೇಸ್ಟು ಪೋರ್ಕ್ ತೊಗೊಂಡಿದ್ರು ಅವರು, ಮತ್ತು ಚಿಕನ್ನು ಫಿಶ್ ಅದೇನು ತೊಗೊಂಡಿದ್ರು ಎಲ್ಲ ತೊಗೊಂಡು ಹಂಗೆ ಇತ್ತು. ಬಟ್ ಊಟ ಅವ್ನು ಮಿಸ್ ಆಗೋಗಿದೆ. ಚೆನ್ನಾಗಿತ್ತು ಊಟ, ಅವ್ರು ಹೆಂಗೆ ಹೇಳಿದ್ರು ಹಂಗೆ ಇತ್ತು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಪೋರ್ಕು, ಫಿಶು, ಚಿಕನ್ ಸುಕ್ಕ ಹೆಂಗೆ ಸೇಮ್ ಹಂಗೆ ಇತ್ತು. ಬಟ್ ಹಿಂದೆ ಕಡೆ ಕೂತ್ಕೊಂಡಿದ್ದೆ, ಅಲ್ಲಿ ಸೊಳ್ಳೆ ಜಾಸ್ತಿ, ಸೆಕೆ
ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹೋಟೆಲ್ ಹೆಸರು ಬಂದ್ಬಿಟ್ಟು ಧನಲಕ್ಷ್ಮಿ ಹೋಟೆಲ್ ಅಂತ. ಸೊ ಕಾರ್ಕಳದಿಂದ ನೀವು ಟುವರ್ಡ್ಸ್ ಈ ಕಡೆ ಧರ್ಮಸ್ಥಳಕ್ಕೆ ಹೋಗೋ ಕಡೆ ಬಂದಾಗ ಸರ್ಕಲಲ್ಲೇ ಸಿಗುತ್ತೆ. ಪ್ರೈಸು ಪರವಾಗಿಲ್ಲ. ಒಂದು ಫ್ರೈ, ಒಂದು ಫಿಶ್ಶು, ಒಂದು ಪೋರ್ಕು, 2 ಇಡ್ಲಿ, ಚಿಕನ್ ಎಲ್ಲ ಸೇರಿ 270 ರುಪೀಸ್ ಆಯಿತು. ಇದೆಲ್ಲ ಹೋಟ್ಲು ಇಷ್ಟೇ ಇರೋದು. ಅಲ್ಲಿ ಬೋರ್ಡು ಎಲ್ಲೂ ಕಾಣಿಸಲ್ಲ, ಚಿಕ್ಕದಾಗಿ ಹಾಕಿದಾರೆ ಅಲ್ಲಿ ಧನಲಕ್ಷ್ಮಿ ಅಂತ. ಅಲ್ಲಿ ಹಾಕಿದಾರಲ್ಲ ಅಷ್ಟೇ ಬೋರ್ಡು, ಅದು ನೋಡ್ಕೊಂಡು ನೀವು ಐಡೆಂಟಿಫೈ ಮಾಡಬೇಕು. ಸೊ ಈಗ ಕಾರ್ಕಳದಲ್ಲಿ ಊಟ ಮುಗೀತು. ಕಾರ್ಕಳದಿಂದ ಹೋಗ್ತಾ ಇದ್ದೆ, ಒಂದು ನಿಮಿಷ. ಮೂಡುಬಿದ್ರೆ, ಕಾರ್ಕಳದಿಂದ ಮೂಡುಬಿದ್ರೆ ಹೋಗ್ತಾ ಇದ್ವಿ. ರೋಡ್ ಚೆನ್ನಾಗಿದೆ, ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಈಗ. ಅಣ್ಣ ಮೂಡುಬಿದ್ರೆ ರೋಡು ಹಿಂಗೋಗ್ಬೇಕಾ ಹಂಗೋಗ್ಬೇಕಾ? ಮೂಡುಬಿದ್ರೆ ಹೆಂಗೋಗ್ಬೇಕಲ್ಲ, ರೋಡ್ ಕ್ಲೋಸ್ ಆಗಿದೆ, ಹಂಗೋಗ್ಬೇಕು. ಹೇಳ್ತಾನೆ ಅರ್ಥನೇ ಇಲ್ಲ. ಆಗಲ್ಲ ಮಾಡಲ್ಲ, ಯಾಕೆ ಕೊಡೋದು? ಮಳೆ ಜೋರಾಯ್ತು, ಮಳೆ ಎಲ್ಲ ಯಾವ ಕಡೆ